ಅವನಿಗೆ. ತಮಿಳಲ್ಲೂ ಮಾತಾಡೋಲ್ಲ ಅವ್ರು, ಹಿಂದಿ. ಕರ್ನಾಟಕ ಅಂದ್ರೆ ಹಿಂದಿ ಆಗ್ಬಿಡೋದು ಈಗ. சார் எங்களுக்கும் மலையாளம் வரைக்கும், மலையாளம் தமிழ் வரைக்கும். ತಮಿಳಲ್ಲಿ ಸ್ವಲ್ಪ ಮಾತಾಡಿದೆ. 20 ರೂಪಾಯಿ ಹಾಕೋದು ಅದಕ್ಕೂ ಕೇಳಿದ್ದಕ್ಕೆ ಇದು ಶಾರ್ಟ್ ಕಟ್ಟು, ಅದಕ್ಕೆ 20 ಅಂತ ಹೇಳಿ ನಾನು. ರೋಡ್ ಕೂಡ ಶಾರ್ಟ್ ಕಟ್ ಕೂಡ ಕಾಸು ಕಟ್ಟಬೇಕು ಗುರು. ಯಾವ್ದು ಹಳ್ಳಿ ಇದ್ದಂಗೆ ಐತೆ. $29 ಕಿಲೋಮೀಟರ್ಸ್ ಇದೆ ಗುರು, ಇದೇ ರೋಡಲ್ಲಿ ಹೋಗುವಾಗ. 29 ಸಮಾಧಾನ ಮಾಡ್ಕೊ ಮಗ. ಈಗ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ. ಏನಿದೆ ಗುರು, ಸುತ್ತ ಅವೇ ಇದೆ ಮರಗಳು. ಯಾವ್ದು ಗುರು ಇದು ರೋಡು? ಹುಲಿ ಗಿಲಿ ಬಂದು ಏನ್ ಗೊತ್ತೆ, ಇದು 7 ಜನ ಮೊದಲವು. ಹುಲಿ ಗಿಲಿ ಬಂದ್ರೆ ನಾವು ಬೆಂಗಳೂರು ಅಂದ್ರೆ ಸಾಕದೆ ಹೊಡೋಗುತ್ತೆ ಬಿಡಿ. ಈ ಕಡೆ ಎಲ್ಲ ಮನೆಗಳು ಕಟ್ಟಿದಾರಲ್ಲ ಗುರು, ಜನಗಳೇ ಇರಬೇಕಾದ್ರೆ ನಾವೇನು ಕೆದರೋದು? ಈ ರೋಡ್ ನೋಡ್ದೆ ಹೆಂಗಿದೆ, ಇದ್ರಿಗೆ 20 ರೂಪಾಯಿ ಹಾಕೋದು ಅವನು. ಕರ್ನಾಟಕದವನು ಅಂತ ಹೇಳ್ಬಿಟ್ಟು ನಾನು ಟೋಪಿ ಹಾಕಿ ಕಳ್ಸೋನ ಗೊತ್ತಿಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾ ನನ್ನ ಮಕ್ಕಳು ಕರೋ. ಸೈಡ್ ಬಿಡ್ರು, ರೋಡೆಲ್ಲ ನೀವೇ ಮಲ್ಕೊಂಡ್ರೆ ಹೆಂಗೆ? ಏನು ಗುರು ರೋಡ್ ಇದು? NH ಇದಂಗೈತೆ. ಅದೇ ರೋಡಲ್ಲಿ ಹೋಗ್ಬೇಕಾಯ್ತು ನಾವು. ಏನು ದೇವ್ರು. ಎಲ್ಲ ಜ್ಞಾಪನ ಬರ್ತೈತೆ ನನಗೆ. ವಾಟೆ ರೋಡಮ್ಮ, 20 ರೂಪಾಯಿ ಇದಕ್ಕೆ ಕಡಿಮೆ ಅನಿಸ್ತಾ ಇದೆ ನನಗೆ. ನಿಮಗೆ ತೋರ್ಸೋಣಂದ್ರೆ ಎಲ್ಲೂ ಕಾಣಿಸ್ತಾರಲ್ಲ, ಹಿಂಗೇನಾ? ಯಾರು ಗುರು ಇದು ರೋಡ್ ಕಂಡು ಹಿಡ್ದವನು? ಮಸ್ತಾಗಿದೆ ರೋಡ್ ಮಾತ್ರ. ಹೆಂಗೆ ಇದು? ಯೂಟರ್ನ ಮತ್ತೆ ಯಾರಿಗೂ ಇಲ್ಲೆಲ್ಲ ಮನೆ ಕಟ್ಟವ್ರೆ. ಇಲ್ಲಿಗೆಲ್ಲ ಇವ್ರು ಹೆಂಗೆ ತಗೊಬರ್ತಾರೆ ಮೆಟೀರಿಯಲ್ಸು? ಇದೇ ರೋಡಲ್ಲನಾ? ಓಹೋ ಹೋ ಹೋ, ಫುಲ್ಲು ಅದೇ. ಮಸ್ತಾಗಿದೆ ಗುರು ಲೊಕೇಶನ್ ಮಾತ್ರ. ಇವನ್ ಕೇಳೋನಿಗೆ ಬೇಡ ಬಾಪು, ಮೋಸ್ಟ್ಲಿ ಅವ್ರಿಗೂ ತಮಿಳು ಬರೋಲ್ಲ ಅನ್ಕೊಂತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ.
ಮಸ್ತಾಗಿದೆ ಅಲ್ಲ ಗುರು ರೋಡ್ ಮಾತ್ರ. ಇದು ರೋಡ್ ಒಂದು ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಕಿತ್ತೋಗಿದೆ ಅಲ್ಲ. ಯೂ ಟರ್ನಾ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಗುರು. ಸೂಸು ಮಾಡಬೇಕು, ಸ್ವಲ್ಪ ಸೂಸು ಮಾಡಿ. ಈಗ ಟೈಮ್ ಬಂದು 9:15 ಆಗ್ತಾಯಿದೆ. ಇನ್ನೂ 7 ಕಿಲೋಮೀಟರ್ಸ್ ಇದೆ. ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, 1 ಅವರ್ ಹಂಗೆ. ಸುಮ್ಮನೆ ಅಲ್ಲಿ 10 ಗಂಟೆಗೆ ಓಪನ್ ಮಾಡೋದು, ಬೇಗ ಹೋಗಿ ಟೈಮ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಚೈನ್ ಸ್ವಲ್ಪ ಲೂಪ್ ಮಾಡಬೇಕಾಗಿದ್ದು. ಚೈನ್ ಲೂಪ್ ಮಾಡಿಬಿಟ್ಟು ಮತ್ತೆ ಹೊರಟಿದ್ದೀನಿ. ಟಿಫನು ಮಾಡಿಲ್ಲ, ಅಲ್ಲೆಲ್ಲೂ ಸಿಕ್ಕಿಲ್ಲ ಟಿಫನು. ಮತ್ತೆ ಅದು ನೋಡಿಕೊಂಡು ಟಿಫನ್ ಮಾಡೋಣ ಅಂತ, ಇಲ್ಲಾಂದರೆ ಅಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಕ್ರಿಸ್ಮಸ್ ಅಲ್ವಾ, ಏನೋ ರಶ್ ಇರುತ್ತೆ. ಓಪನಿಂಗ್ ಅವರ್ಸ್ ಲೇಟ್ ಆಗ್ಬೋದು, ಇಲ್ಲ ಬೇಗನೆ ಓಪನ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಮ್ಯಾಪಲ್ಲಿ ಹಂಗೆ ಹೇಳ್ತಾಯಿತ್ತು. ನೋಡೋಣ ಬನ್ನಿ ಏನಾಗುತ್ತೆ ಮುಂದೆ. ಎಷ್ಟು ಓಪನ್ ಮಾಡಿರ್ತಾರೆ ಅನ್ಕೊತೀನಿ ನಾನು ಹೋಗೋಷ್ಟರಲ್ಲಿ. ಇನ್ನು 5 ಕಿಲೋಮೀಟ್ರ್ ಇದೆ, 6 ಕಿಲೋಮೀಟ್ರ್ ಇದೆ. ಆರಾಮಾಗಿ ಮೆಲ್ಲಿಗೆ ಹೋಗೋಣ. ಟಿಫನ್ ಮಾಡಬೇಕು ಅಲ್ಲಿ ಹೋದ್ಮೇಲೆ. ನೋಡೋಣ ಬನ್ನಿ ಹೆಂಗಿರುತ್ತೋ ಏನು ಅಂತ. ಫ್ಯೂಯಲ್ 2 ಪಾಯಿಂಟ್ ಇದೆ, ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ನೋಡೋಣ ಫುಲ್ ಟ್ಯಾಂಕ್ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. 4 ಫುಲ್ ಟ್ಯಾಂಕ್ ಬೇಕಾಗೇ ಆಗುತ್ತೆ ಮೋಸ್ಟ್ಲಿ ನನಗೆ ಅನಿಸ್ದಂಗೆ. ಗೋಪ್ರೋ ಬೇರೆ ಚಾರ್ಜ್ ಇಲ್ಲ ಬ್ಯಾಟ್ರಿಯಲ್ಲಿ. ಇಷ್ಟೊಂದು ಚಾರ್ಜ್ಗೆ ಹಾಕ್ಬೋದಾಗಿತ್ತು. ಅಲ್ಲಿ ಯಾರು ಇಲ್ಲ, ಅವರು ಮಾತಾಡೋ ಭಾಷೆ ನಂಗೆ ಗೊತ್ತಾಗಲ್ಲ, ನಾನು ಮಾತಾಡೋದು ಅವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಮುಂದೆ ಎಲ್ಲಾದ್ರೂ ಹೋಟ್ಲಲ್ಲಿ ಆಗೋಣ ಬಿಡಿ. ಈಗ ತಾನೇ ಇಲ್ಲಿಗೆ ರೀಚ್ ಆದೆ, ಜಟ್ಟಾಯಿ ಪಾರ್ಕ್ಗೆ. ಇಲ್ಲಿಂದ ಎಂಟ್ರೆನ್ಸ್ ಅಂತೆ, ಅದೇ ಕೇಬಲ್ ಕಾರ್ ಅಲ್ಲಿ ಹೋಗೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಚೆನ್ನಾಗಿದೆ. ಇಲ್ಲಿ ಗಾಡಿ ಹಾಕೋಕೆ 20 ರೂಪಾಯಿ. ಅಲ್ಲಿ ಯಾರೋ ಶಾಪ್ ಪಾರ್ಟಿ ಇಲ್ಲಿ ಹಾಕ್ಬಿಟ್ಟು ಹೋಗು, ಅಲ್ಲೇನು ಕಾಸು ಸುಮ್ಮನೆ ಕೊಡ್ತೀಯ ಅಂತ ಹೇಳ್ಬಿಟ್ಟು ಹೋದರು. ಅಲ್ಲಿ ಹಾಕಿದ್ದೀನಿ ಬ್ಯಾಗೆಲ್ಲ, ಅವ್ರ ಶಾಪಲ್ಲಿ ಹಾಕಿದ್ದೀನಿ. ಏನು ಗುರು ರಶ್ ಇಷ್ಟು ಜನ ಇದ್ದಾರೆ. ನೋಡೋಣ, 200 ರುಪೀಸ್ ಟಿಕೆಟ್ ಇರ್ಬೋದು ಮೋಸ್ಟ್ಲಿ. ಸುಮ್ಮನೆ ಕಾಸು ತಗೊತಾರೆ ಗುರು ಇಲ್ಲಿ. ನೋಡೋಣ ಬನ್ನಿ ಒಳಗೆ ಹೆಂಗಿರುತ್ತೆ ಅಂತ. ಟಿಕೆಟ್ ಎಂಟ್ರೆನ್ಸ್ ಟಿಕೆಟ್ಸ್ ಮಾತ್ರ 300 ರೂಪಾಯಿ ಅಂತೆ. ತೋರಿಸ್ತೀನಿ ನೋಡಿ, 299.70. ತಿರುಗಿ ಕೇಬಲ್ ಕಾರಲ್ಲಿ ಹೋಗೋಕ್ಕೆ ಅದಕ್ಕೆ 350 ಅಂತೆ. ಟೋಟಲ್ 650 ಅಂತೆ. ಏನು ದರೋಡೆ ಮಾಡ್ತಾರೆ ಗುರು ಇಲ್ಲಿನೂ. ನೋಡಿ, ನಾನು 2ಕ್ಕೂ ಸೇರಿ 350 ಅಂದ್ಕೊಂಡಿದ್ದೆ. ನೋಡಿದ್ರೆ ಎಂಟ್ರೆನ್ಸ್ ಮಾತ್ರ 350. ಮತ್ತು ಕೇಬಲ್ ಕಾರ್ಗೆ 315 ರೂಪಾಯಿ. ಅದು ದರೋಡೆ ಮಾಡ್ತಾರೆ ಗುರು. ಇದು ವೆಯ್ಟಿಂಗ್ ಹಾಲ್. ಎಷ್ಟು ಜನ ಇದ್ದಾರೆ ನೋಡಿ, ನಾನೇ ಲಾಸ್ಟ್. ಇನ್ನು ನನ್ನ ಹಿಂದೆ ಬೇಜಾನ್ ಜನ ಇದ್ದಾರೆ. Did I do something wrong? Did I
ರೂಪಾಯಲ್ಲಿ ಬಂದಿದ್ದೆ, ಅದಕ್ಕೆ 315 ರೂಪಾಯಿ ಗುರು. ಹೋಗೋಕ್ಕೆ ಬರೋಕ್ಕೆ ಎರಡಕ್ಕೂ ಹಂಗೆ ಸ್ವಲ್ಪ ಟರ್ನ್ ಮಾಡ್ತಾರೆ ನೋಡಿ ಯಾರಿದ್ದಾರೆ ಅಂತ. ಹಿಂಗಿದೆ ತುಂಬ ಜಟಾಯು. ಇದನ್ನ ನೋಡೋಕ್ಕೆ 600 ಚಿಲ್ಲರೆ ಕಿಲೋಮೀಟರ್ಸಿಂದ ಬಂದಿದ್ದೀನಿ ಗುರು. ಒಳಗಡೆ ಮ್ಯೂಸಿಯಂ ಇದೆ, ನೋಡಬೇಕು. ಫೋಟೋಗಳು ಮಾತ್ರ ಇಲ್ಲಿ ಲೆಕ್ಕ ಇಲ್ಲ, ಆ ಥರ ಹಿಡಿತಿದ್ದಾರೆ ಫೋಟೋ. 360 ಡಿಗ್ರಿ ಒಂದು ರೌಂಡ್ ಆಗಾರ ಬನ್ನಿ. ಇದು ಹಿಸ್ಟ್ರಿ ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್. ರಾವಣನ ಸೀತೆ ಎತ್ಕೊಂಡು ಹೋಗುವಾಗ ಒಂದು ರೆಕ್ಕೆನ ಕಟ್ ಮಾಡಿದಾಗ ಇಲ್ಲಿ ಬಿದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಏನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಇದು 200 ಅಡಿ ಅಗಲ ಮತ್ತು 70 ಅಡಿನ 80 ಅಡಿನ ಎತ್ತರ ಇದೆ ಅಂತ. ಈ ಆ್ಯಂಗಲಿಂದ ಖರಾಬಾಗಿ ಕಾಣಿಸುತ್ತೆ. ಎಲ್ಲ ಇದೆಲ್ಲ ಪ್ರೈವೇಟ್ದೆ, ಗೌರ್ಮೆಂಟ್ದೇನಿಲ್ಲ. ಅದಕ್ಕೆ ಇಷ್ಟಿಷ್ಟು ರೇಟ್ಗಳು ಹಾಕಿದ್ದಾರೆ. ಸೊ ನೋಡೋದು ವ್ಯೂ ಪಾಯಿಂಟು. ಹಿಸ್ಟ್ರಿ ಎಲ್ಲ ಇದೆ ಮೋಸ್ಟ್ಲಿ. ಇಂಗ್ಲೀಷು, ಹಿಂದಿ, ಮಲಯಾಳಮಲ್ಲಿದೆ. ಇಂಗ್ಲೀಷ್ ಓದ್ಬೋದು, ಈ ಮಲಯಾಳಂ ಯಾರಿಗೂ ಓದೋದು. ಈ ಕಡೆಯಿಂದ ಸಖತ್ತಾಗಿ ಕಾಣ್ಬೋದಲ್ಲ. ಬಿಸಿಲು ಈ ಕಡೆ ಫುಲ್. ಈಗ 10:30 ಆಗಿದೆ, 11 ಆಗ್ತಾ ಬರ್ತಾಯಿದೆ. ಫುಲ್ಲು ಬಿಸಿಲು ನೋಡಿ. ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಪ್ರೈವೇಟ್ ಅವ್ರದ್ದೇ ಮೋಸ್ಟ್ಲಿ ಅಂತಲ್ಲ, ಪಕ್ಕಕ್ಕೆ ಪ್ರೈವೇಟ್ ಅವರೇ ಇದೆಲ್ಲ ನಡೆಸ್ತಾ ಇರೋದು. ಅದಕ್ಕೆ ಇಷ್ಟು ಚೆನ್ನಾಗಿರೋದು. ಗೌರ್ಮೆಂಟ್ ಆಗಿದ್ರೆ See it on my face, I made up my mind. Not another day, you're on borrowed time. Let me get away, yeah I'm running, yeah I'm running. So love me or leave me, I'm standing alone. Can't shake a feeling that lives in my bones. Lie to me, tell me you wish that you could, but nothing you gave me is worth what you took. 'Cause baby when I'm gone for good. Feel it rising up, then I push it down. Saying you're in love, I could go without. Let me get away, it's over now, it's over now. So love me or leave me, I'm standing alone. Can't shake a feeling that lives in my bones. Lie to me, tell me you wish that you could, but nothing you gave me is worth what you took. Walk away, don't look. Baby, when I'm gone for good.
ಎಕ್ಸಿಟ್ ಆದಮೇಲೆ ಅಷ್ಟೇ ಗುರು. ಇದಕ್ಕೋಸ್ಕರ ನೈಟು 600 ಚೇಂಜ್ ಕಿಲೋಮೀಟರ್ಸಿಂದ ಬಂದಿದ್ದಾಗಿದೆ. ಎಲ್ಲ ಗೇಮ್ಸ್ ಎಲ್ಲ ಇದೆ ಈ ಕಡೆ, ಅದಕ್ಕೂ ಕಾಸು ಕೇಳ್ತಾರೆ ಅವರು. ಚೆನ್ನಾಗಿತ್ತು ಒಂಥರ. ಈಗ ಏನು ಇಷ್ಟು ಜನ ಇದ್ದಾರೆ. ಮಾರ್ನಿಂಗ್ ಬೇಗ ಬಂದಿದ್ದಕ್ಕೆ ಒಳ್ಳೇದಾಯಿತು. ನನ್ನಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇವೆಲ್ಲ ರೂಪಕ್ಕೆ ಓಹೋ ಮಾರ್ನಿಂಗು ಲೈನೇ ಇದ್ದಿಲ್ಲ ಇಲ್ಲಿ. ನೋಡಿ ಎಷ್ಟು ಜನ ಇದೆ. ಬೇಗ ಬಂದಿದ್ದಕ್ಕೆ ಇದೊಂದು ಅಡ್ವಾಂಟೇಜಸ್. ಇಲ್ಲಾಂದರೆ ನಾನು ಸಾಯಂಕಾಲ 4 ಗಂಟೆ 5 ಗಂಟೆಗೆ ಹೋಗುತ್ತೆ. ಏನು ಬಿಸಿಲು. ಎಂಟ್ರೆನ್ಸ್ ಎಕ್ಸಿಟು ಫೈನಲಿ ನೋಡಿದಾಯ್ತು. ಇದೆ ನೋಡಿ, ಏನು ಇಷ್ಟೊಂದು ಜನ ಇದ್ದಾರೆ. ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲಾಂದರೆ ನಾನೀಗ ನೈಟು ನಾನು ಮನೆಗೆ ಹೋಗೋಷ್ಟರಲ್ಲಿ 3-4 ಗಂಟೆ ಆಗುತ್ತೆ. ಇದು ನೋಡಿ, ಇದೇ ಪಾರ್ಕಿಂಗ್ 20 ರೂಪಾಯಿ ಕೇಳ್ತಾರೆ. ನಾನು ಆರಾಮಾಗಿ ಆಚೆ ಬಿಡುವಂತೆ. ಓಕೆ, ಈಗ ಟಿಫನ್ ಮಾಡ್ಕೊಂಡು ಬಿಡೋದೆ.